ಎಲ್ಲಮ್ಮ ನೇತ್ರಮ್ಮ ನಿನ್ನ ಮಕ್ಕಳು ಎಲ್ಲಿಗೆ ಹೋದ್ರು? ಇಲ್ಲೇ ಎಲ್ಲ ಹೊರಕ್ಕೆ ಆಟ ಆಡೋಕೆ ಹೋಗಿರ್ಬೇಕಪ್ಪ. ಬರ್ತಾರೆ ಇರು. ನಮ್ಮ ಅತ್ತೆ ಹೋಗೈತೆ, ಕರ್ಕೊಂಬರ್ತೀನಿ ಅಂತಾನ. ಇರು ಬರ್ತಾರೆ. ನೀನು ಬರಲಿಲ್ಲ ಅಂದರೆ ಇವತ್ತು ನನ್ನ ಮಾನ ಮರ್ಯಾದೆ ಎಲ್ಲ ಊರು ತುಂಬ ಹರಾಜು ಹಾಕಿರೋದು ಅವನು. ರೌಡಿ ರುದ್ರಣ್ಣ ಅಂಬನು. ಹೌದು ಸಾವುಕಾರ್ರೆ, ನೀವು ದುಡ್ಡು ತಂದುಕೊಟ್ಟು ಒಳ್ಳೆ ಕೆಲಸ ಮಾಡಿದ್ರಿ. ಅಲ್ಲ ಅಮ್ಮೋರೆ, ನಿಮಗೆ ಸಾಲ ತಮ್ಮಂಥದ್ದು ಏನಾಗಿತ್ತು ಅಂತದ್ದು? ಸಾಲ ಯಾಕೆ ತಮ್ಮಕ್ಕೆ ಹೋದ್ರಿ? ಸಾವುಕಾರ ಹತ್ರನೇ ದುಡ್ಡು ಇಸ್ಕೊಂಡು ಮನೆ ಕಟ್ಟಿಸ್ಕೊಂಬದ್ಬಿಟ್ಟು ನೀವೇನು ಬಡ್ಡಿಗೆ, ಅದು ಮೀಟ್ರ್ ಬಡ್ಡಿಗೆ ಸಾಲ ತಗೊಂಡು ಹಿಂಗೆ ಅವಮಾನ ಅನುಭವಿಸಿದಿರಲ್ಲ. ನೀವೆಷ್ಟು ಮಹಾರಾಣಿ ಥರ ರಾಜ್ಕುಮಾರಿ ಥರ ಇದ್ದವರು ನಮ್ಮ ಸಾವುಕಾರರ ಮನೆಗೆ. ಇಲ್ಲಿ ಬಂದು ಒಬ್ರ ಹತ್ರ ನೀವು ಬೈಸ್ಕೊಂಬಂಗಾಗಿದ್ದೀರಲ್ಲ. ನನಗಂತೂ ನಿಮಗೆ ಈ ಪರಿಸ್ಥಿತಿ ಬಂದಿರೋದಕ್ಕೆ ತುಂಬ ಬೇಜಾರಾಗ್ತೈತೆ ಚಿಕ್ಕಮ್ಮವ್ರೆ. ಹಿಂಗಾಗಬಾರ್ದಾಗಿತ್ತು ಸಾವುಕಾರ್ರೆ. ಇದಕ್ಕೇನಾನ ಒಂದು ಪರಿಹಾರ ಮಾಡಿರಿ ಬೇಗ ನೀವು. ಅಯ್ಯೋ ತಿಪ್ಪೆ, ನಿನ್ಗಿರೋ ಅಷ್ಟು ಕಾಳಜಿ ನನ್ನ ಗಂಡಗೂ ನಮ್ಮ ಅತ್ತಿಗೂ ಇಲ್ದಂಗಾಯ್ತು. ನಮ್ಮ ಅಮ್ಮಗೂ ಇಲ್ದಂಗಾಯ್ತು. ನಮ್ಮಪ್ಪ ಏನೋ ಇರೋದಕ್ಕೆ ದುಡ್ಡು ತಂದು ಕೊಟ್ಟಿವತ್ತು ನನ್ನ ಮರ್ಯಾದೆ ಉಳಿಸ್ತು. ಸುಮ್ಮನಿರ್ರಿ ಚಿಕ್ಕಮ್ಮರೆ, ನಿಮ್ಗೇನಾಗೈತೆ? ನಿಮ್ಮ ಮರ್ಯಾದೆ ಹೋಗೋಂಥದ್ದು ಏನೂ ಆಗಿಲ್ಲ, ಸುಮ್ಮನಿರ್ರಿ. ಸಾವುಕಾರ್ರೆ, ನಾನಂತೂ ಇದನ್ನ ಸಹಿಸ್ಕೊಂಡಿರೋಕ್ಕಾಗಲ್ಲ. ಏನಾರ ಒಂದು ವ್ಯವಸ್ಥೆ ಮಾಡಿರಿ ಚಿಕ್ಕಮ್ಮವ್ರಿಗೆ. ಬಂದ್ರಲ್ಲ ಸಾವುಕಾರ್ರೆ ನಿನ್ನ ಮೊಮ್ಮಕ್ಕಳು. ಬಾರೋ ಕೃಷ್ಣ, ಸುಭದ್ರ, ನಿಮ್ಮ ತಾತ ಬಂದಿದ್ದಾರೆ ನೋಡ್ಬಾ. ಅಲ್ಲೇಲೇಲೇಲೇ ಚಿನ್ನಾರಿಗಳು ಆಲೆ ಯೋಟದ್ದಾಗಿದ್ದಾವಪ್ಪ. ಏನಪ್ಪ ಚೆನ್ನಾಗಿದೆಯಾ ಕೃಷ್ಣ? ಹ್ಞೂ ತಾತ ಚೆನ್ನಾಗಿದ್ದೀನಿ. ತಾತ ನಮಗೆ ತಿಂಬಕ್ಕೆ ಯಾಕೆ ತಂದಿದ್ಯಾ? ನೋಡು ತಾತ, ನಮಗೆ ತಿಂಬಕ್ಕೆ ಅಜ್ಜಿನ ಕರ್ಕೊಂಬರ್ಬೇಕಾಗಿತ್ತು. ಚೆನ್ನಾಗಿರೋದು ಅಲ್ವೇನಾ ಕೃಷ್ಣ? ನಿಮ್ಮ ಅಜ್ಜಿ ಇನ್ನೊಂದ್ಸಲ ಬರ್ತಾಳೆ. ನಿಮ್ಮ ಅಮ್ಮಗೆ ಬ್ಯಾಗ್ ಕೊಟ್ಟಿದ್ದೆ, ಒಳಕ್ಕೆ ಕೇಳಿ ಬ್ಯಾಗ್ ತಗೊಂಡೋಗಿ ಅದ್ರಾಗೆ ಸೇಬೆಹಣ್ಣು, ದ್ರಾಕ್ಷಿ, ಕಿತ್ಳೆಹಣ್ಣು, ಆಮೇಲೆ ಬ್ರೆಡ್ಡು, ಬಿಸ್ಕತ್ತು, ಆಮೇಲೆ ಯಾತು ಮೈಸೂರು ಪಾಕು ಎಲ್ಲ ತಂದಿದ್ದೀನಿ. ಎಲ್ಲ ನಿಮಗೋಸ್ಕರನೇ. ಹೋಗ್ರಿ, ಒಳಗಿದ್ದಾವೆ, ತಾಂಡು ತಿನ್ನೋಗ್ರಿ. ಸರಿ ತಾತ, ತಿಂತೀವಿ. ಬಾರ ಕೃಷ್ಣ, ಹೋಗಿ ತಾನು ತಿನ್ನೋಣ. ನಾನೇನ ಫಸ್ಟ್ ಮೈಸೂರು ಪಾಕ್ ತಿಂತೀನಪ್ಪ. ನಾನು ದ್ರಾಕ್ಷಿ ತಿಂತೀನಪ್ಪ. ಅಲ್ಲ ಕಣಮ್ಮ, ಆ ಉಪ್ಪಿನಕಾಯಿ ಓನರು ದುಡ್ಡು ಕೊಡ್ದಂಗೆ ಇದಾನಲ್ಲ, ಯಾಕೆ ಕೊಟ್ಟಿಲ್ವಂತೆ? ಏನಾಯ್ತು? ನೀವು ಕೇಳಲಿಲ್ವ ಅವನ್ನ? ಅವನಿಗೆ ಯಾಕೆ ಉಪ್ಪಿನಕಾಯಿ ಮಾಡಿ ಕಳಿಸ್ತಾ ಇದ್ರೆ ನೀವು 3 ತಿಂಗಳಿಂದ ದುಡ್ಡು ಕೊಟ್ಟಿಲ್ಲ ಅಂದರೆ ನಿಲ್ಲಿಸ್ಬೇಕಾಗಿತ್ತು. ದುಡ್ಡು ಕೊಡೋವರೆಗೂ ಮಾಡಲ್ಲ ಅಂತಾನ. ಯಾಕೆ ಮಾಡಿಕೊಟ್ರಿ ನೀವು? ಏನ್ ಮಾಡೋದಪ್ಪ, ಬರೇ ಮುಂದಿನ ತಿಂಗಳು ಕೊಡ್ತೀನಿ. ಈ ಸಲ ಲಾಭ ಬಂದಿಲ್ಲ, ಲಾಸ್ ಆಗೈತೆ. ಇನ್ನು ಡಿಮ್ಯಾಂಡ್ ಇಲ್ಲ ನಮ್ಮ ಉಪ್ಪಿನಕಾಯಿಗೆ. ಸ್ವಲ್ಪ ಏನು 1-2 ತಿಂಗಳು ಕಾಯಿರಿ ಅಂತ ನಾ ಹೇಳ್ದ. ಅದಕ್ಕೆ ಬಿಡು ಹೋಗ್ಲಿ, ಚೆನ್ನಾಗಾದ್ರೆ ನಮಗೂ ಇನ್ನು ಚೆನ್ನಾಗಿ ದುಡ್ಡೇ ಕೊಡ್ತಾನಲ್ವಾ. ಯಾಕೆ ಪಾಪ ಒತ್ತಾಯ ಮಾಡೋದು ಅಂತ ಸುಮ್ಮನಾದೆ. 3 ತಿಂಗಳ ಕೊಡ್ತೀನಿ ಅಂತ ನಾ ಹೇಳಿದ್ದ. ಕೊಡ್ತೀನಿ ಅಂತ ಬ್ಯಾಗನ್ನು ತಗೊಂಬಂದಿದ್ದ. ಆದ್ರೆ ನಮ್ಮನ್ನು ಯಾಮಾರಿಸಿ ಬ್ಯಾಗನ್ನು ತಗೊಂಡು ಹೊರಟೆ ಹೋಗವನೆ. ಈಗ ಏನ್ ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ. ನಾವು ಸರಿಯಾಗಿ ಮೋಸ ಹೋಗಿದ್ದೀವಿ. ಏನ್ ಮಾಡೋದಪ್ಪ, ನೀನೇ ಇದಕ್ಕೆ ಏನಾನ ಒಂದು ವ್ಯವಸ್ಥೆ ಮಾಡು. ಆ ದುಡ್ಡು ಹೆಂಗಾದ್ರೂ ಮಾಡಿ ಬರಲೇಬೇಕು. ಪಾಪ ಗೌರಿ ಗಂಡನ ಹತ್ರ ದಿನ ನಾನು ಜಗಳ ಮಾಡ್ತಾನಂತೆ. ಉಪ್ಪಿನಕಾಯಿ ಮಾಡಿ ಸಂಪಾದನೆ ಮಾಡ್ತೀನಿ ಅಂತಿದ್ದೆ. ಯಾಕೆ ಬಂತು ನಿನ್ ಕೈ ಚಿಪ್ ಬಂತು? ನಾವಿನ್ನು ಸಾಲಗಾರರಾಗಿದ್ದೀವಿ ಅಂತ ನಾ ಬೈತಾನಂತೆ. ನಮ್ಮನೆಗೂ ನಮ್ಮ ಅತ್ತೆ ನನ್ನ ಗಂಡ ದಿನ ಹೇಳ್ತಿರ್ತಾರೆ, ನೀನೇನು ಮಾಡಲಿಲ್ಲ, ಸುಮ್ಮನೆ ಹೋಗಿ ಹಾಳು ಮಾಡಿದೆ ಹಂಗೆ ಹಿಂಗೆ ಅಂತಾನ. ಏನು ಮಾಡೋದಪ್ಪ? ನನಗೂ ಯಾರು ಗೊತ್ತಿಲ್ಲಮ್ಮ. ಬೆಂಗಳೂರು ಅಂದೇ ದೊಡ್ಡವರು ಅವರೆಲ್ಲನ ಕೋಟ್ಯಾಧೀಶ್ವರರು. ಏನು ಮಾಡೋದು? ಏನು ಮಾಡೋದು ಅಂದರೆ ಸಾವುಕಾರ್ರೆ, ನಿಮ್ಮ ಆಸ್ತಿ ಮಸ್ತಾಗೈತೆ. ಒಡವೆ ದುಡ್ಡು ಐತೆ ಎಲ್ಲನ. ಅದ್ರಾಗೆ ನಮ್ಮ ನೇತ್ರಮ್ಮರಿಗೆ ಒಂದು ಭಾಗನ ಹಂಚ್ಕೊಡ್ರಿ. ಅವರು ಮನೆಗಿನೇ ಕಟ್ಕೊಂಡು ಆಸ್ತಿ ಮಾಡ್ಕೊಂಡು ನಿಮ್ಮಂಗೆನೆ ಅವರು ಈ ಊರಾಗೆ ಸಾವುಕಾರರಾಗಿ ಚೆನ್ನಾಗಿರ್ಲಿ. ಅವ್ರಿಗೋನ ಏನಾನ ಒಂದು ವ್ಯವಸ್ಥೆ ಮಾಡಿಕೊಡ್ರಿ ಸಾವುಕಾರ್ರೆ. ನೀವು ಸುಮ್ಮನೆ ಇದ್ರೆ ಹೆಂಗೆ? ಅಲ್ಲ, ನೀವು ಸಾವುಕಾರ ಸಿದ್ದಪ್ಪವ್ರು ಅಂತೇಳಿ ಹೆಸರು ತಗೊಂಡು 10 ಹಳ್ಳಿಗೆ ಹೆಸರುವಾಸಿ ಆಗಿದ್ದೀರಾ. ಅಂತಂದ್ರಾಗೆ ನಿಮ್ಮ ಮಗಳು ಇಲ್ಲಿ ಕಂಡರ ಹತ್ರ ಬಡ್ಡಿಗೆ ದುಡ್ಡು ತಗೊಂಬಂದು ಅವಮಾನ ಆಗಿ ಕಣ್ಣೀರು ಹಾಕ್ಬೇಕೇನ್ರಿ ಸಾವುಕಾರ್ರೆ? ನನಗಂತೂ ಇದನ್ನೆಲ್ಲ ನೋಡೋಕ್ಕಾಗಲ್ಲ ಸಾವುಕಾರ್ರೆ. ನಮ್ಮ ಚಿಕ್ಕಮ್ಮರು ಹಿಂಗೆ ಒಳದ ನಾನು ಯಾವತ್ತೂ ನೋಡಿರಲಿಲ್ಲ. ಅವ್ರು ಏನಿದ್ರು ಖುಷಿಯಾಗಿ ಎಲ್ಲರಿಗೂ ಜೋರು ಮಾಡ್ಕೊಂಡು ಅವಾಜ್ ಹಾಕೊಂಡು ಇದ್ದವ್ರು. ಅಂಥದ್ರಾಗೆ ಇಲ್ಲಿ ಇನ್ನೊಬ್ರ ಹತ್ರ ಅವ್ರು ಬೈಸ್ಕೊಳಂಗಾಗೈತಲ್ಲ. ನನಗಂತೂ ಸಹಿಸ್ಕೊಂಬಕ್ಕಾಗಲ್ಲ ಸಾವುಕಾರ್ರೆ. ನೀವೇನೇ ಹೇಳ್ರಿ, ನಾನು ಬೈರಿ, ನಾನು ಹೇಳ್ತಾ ಇದ್ದೀನಿ ನನ್ನ ಮನಸ್ಸಲ್ಲಿರೋದನ್ನ. ನೀವು ಆಸ್ತಿನ ಭಾಗ ಮಾಡಿಕೊಡ್ರಿ ನಮ್ಮ ಚಿಕ್ಕಮ್ಮವ್ರಿಗೆ ಒಂದು ಭಾಗನ. ಹೌದು ಸಾವುಕಾರ್ರೆ, ಅಷ್ಟೆಲ್ಲ ಆಸ್ತಿ ಇಕ್ಕೊಂಡು ನಿಮ್ಮ ಮಗಳು ಹಿಂಗೆ ಕಂಡವ್ರ ಹತ್ರ ಬಡ್ಡಿಗೆ ಸಾಲ ತರಬೇಕಾ? ನೀವೇ ಮನೆ ಕಟ್ಟಿಸ್ಕೊಡ್ಬೋದು. ಹೆಂಗಿದ್ರು ನಿಂದು ಆಸ್ತಿ ಐತಲ್ಲ, ಅದು ಅದರಲ್ಲಿ ನೇತ್ರನ್ಗೂ ಭಾಗ ಬರಬೇಕು ತಾನೇ? ಈಗಲೇ ಭಾಗನ ಹಂಚ್ಕೊಡ್ರಿ. ಅದ್ರಾಗ ಏನೈತಿ? ಯಾವಾಗ ಹಂಚ್ಕೊಟ್ರು ಒಂದೇ ತಾನೇ? ನೀವು ಹೇಳೋದು ಸರಿಯಾಗಿ ಐತೆ. ನೋಡೋಣ ನಮ್ಮ ರಾಜ ಏನಂತಾನೋ. ಏನಪ್ಪ ಎಲ್ಲದಕ್ಕೂ ರಾಜ ಏನಂತಾನೋ, ಅವ್ರೇನಂತಾರೋ ಇವ್ರೇನಂತಾರೋ ಅಂತಿದ್ಯಲ್ಲ. ಏನು ಅವ್ನು ಸಂಪಾದನೆ ಮಾಡ್ಯವನ ಅಣ್ಣಯ್ಯ ಜಾಸ್ತಿ ಅಲ್ಲನ, ಅಥವಾ ನೀನು ಸಂಪಾದನೆ ಮಾಡಿದ್ಯೋ? ನಿನಗೆ ನನಗಿಂತನ ಅವನೇ ಹೆಚ್ಚ? ನನ್ನ ಮಗಳು ಕಷ್ಟದಲ್ಲಿದ್ದಾಳೆ ಅಂತಂದ್ರೆ ನಿನಗೆ ಏನಾರ ವ್ಯವಸ್ಥೆ ಮಾಡಬೇಕು, ಸುಖವಾಗಿರಂಗೆ ಮಾಡಬೇಕು ಅಂತ ಅನ್ಸೋದೇ ಇಲ್ಲ. ಬಿಡು, ನಾನು ನಿನ್ನ ಮಗಳಾಗಿದ್ರೆ ನೀನು ಈ ಥರ ಮಾಡ್ತಿರ್ಲಿಲ್ಲ. ನೋಡು, ನಿನ್ನ ಮಗಳು ಕಮಲ ಸಾವುಕಾರ ಮನೆಗೆ ಸೊಸೆಯಾಗಿ ಈಗ ತವ್ರ ಮನೆಗೆ ಹೆರಿಗೆ ಆಗೈತಂತೆ. ಹೆಣ್ಮಗು ಚೆನ್ನಾಗಿದ್ದಾಳೆ ಸುಖವಾಗಿ. ಆದರೆ ನಾನು ಮಾತ್ರ ಕಷ್ಟಪಡ್ತಾ ಇದ್ದೀನಿ. ನಿನ್ನ ಮಕ್ಕಳೆಲ್ಲ ಚೆನ್ನಾಗೇ ಇದ್ದಾರೆ.
ನಾನು ಮಾತ್ರ ಕಷ್ಟ ಅನುಭವಿಸ್ತಾ ಇದ್ದೀನಿ. ನಿನಗೆ ನನ್ನ ಕಷ್ಟ ಕಾಣಲ್ಲ, ಬಿಡು ಹೋಗ್ಲಿ. ನಾನು ಹಿಂಗೆ ಕಷ್ಟ ಪಡ್ಕೊಂಡು ಅವಮಾನ ಅನುಭವಿಸ್ಕೊಂಡಿರ್ತೀನಿ. ಅಯ್ಯೋ ನೇತ್ರಮ್ಮ, ಅಳ್ಬೇಡ ಸುಮ್ನಿರಮ್ಮ, ಅಳ್ಬೇಡ ಸುಮ್ನಿರು. ಏನು ಮಾಡೋಕ್ಕಾಗುತ್ತೆ ಹೇಳು? ನೀನು ಒಂದು 2 ದಿವಸ ಹಡ್ದಿದ್ರೆ ನಿನಗೂ ಕಮಲನ್ ಥರನೇ ಇನ್ನು ದೊಡ್ಡ ಶ್ರೀಮಂತರು ಮನೆಗೆ ಕೊಟ್ಟು ಮದುವೆ ಮಾಡೋಣ ಅಂತ ನಾನು ಅಂದ್ಕೊಂಡಿದ್ದೆ. ಅದೇನೇನೋ ಆಗೋಯ್ತು. ಅದೇನೇನೋ ಆಗೋಯ್ತು ಅಂತ ಸುಮ್ಮನೆ ಇದ್ರೆ ಆಗುತ್ತಾ? ಹೇಳು. ಹೌದು ಸಾವುಕಾರ್ರೆ, ಅವ್ರಿಗೆ ಎಷ್ಟು ಭಾಗ ಬರಬೇಕು ಅದನ್ನು ಕೊಡ್ರಿ. ಅದ್ರಾಗೆ ಎಷ್ಟು ದುಡ್ಡು ಬರುತ್ತೋ ಆ ದುಡ್ಡಾಗೆ ಮನೆ ಕಟ್ಟಿಸ್ಕೊಂಡು ಜಮೀನೆಲ್ಲ ನಮ್ಮ ನೋಡ್ಕೊಂಡು ತೋಟ ಗಿಟನ ಚೆನ್ನಾಗಿರ್ತಾರೆ ಚಿಕ್ಕಮ್ಮವ್ರು ಅವಾಗ. ಹೌದು ಸಾವುಕಾರ್ರೆ, ಯಾವಾಗಿದ್ರು ಆಸ್ತಿ ಭಾಗ ಮಾಡ್ಕೊಡ್ಬೇಕು ತಾನೆ. ಈಗಲೇ ಭಾಗ ಕೊಟ್ಬಿಡಿ ನೇತ್ರನ್ಗೆ. ನೋಡಿ ಎಷ್ಟು ಕಷ್ಟ ಪಡ್ತಾ ಇದ್ದಾಳೆ. 50,000 ದುಡ್ಡಿಲ್ಲ ಅಂತ ಹೇಳಿ ಬಡ್ಡಿಗೆ ಸಾಲ ತಂದು ಅವನ ಹತ್ರ ಇವತ್ತು ಅವನು ಅವಮಾನ ಅನುಭವಿಸ್ಬೇಕಾಯ್ತು. ಅತ್ತೆ ಗಂಡನ ಹತ್ರ ಒಂದು ಮಾತು ಕೇಳಬೇಕಾಯ್ತು. ಈಗ ನೀವೇನಾದ್ರೂ ಆಸ್ತಿ ಭಾಗ ಕೊಟ್ರೆ ಹೊಸ ಮನೆ ಕಟ್ಕೊಂತಾಳೆ. ಹೊಸ ಮನೆಗೆ ಇವಳೆ ರಾಣಿ ತರ ಇರ್ತಾಳೆ, ರಾಣಿ ತರ. ಅವಾಗ ಇವಳೆ ಹೇಳ್ದಂಗೆ ಕೇಳ್ಕೊಂಡು ಇರ್ತಾರೆ ಅವಳ ಗಂಡ ಆಗ್ಲಿ ಅತ್ತೆ ಆಗ್ಲಿ ಎಲ್ಲರೂ. ಅಯ್ಯೋ ಏನು ಮಾಡೋದು? ಏನು ಮಾಡೋದು ಅಂತ ಯೋಚನೆ ಮಾಡಬೇಡ್ರಿ ಸಾವುಕಾರ್ರೆ. ಈಗ ಊರಿಗೆ ಹೋದ ತಕ್ಷಣ ಚಿಕ್ಕ ಸಾವುಕಾರನು ಅಮ್ಮವ್ರನ್ನು ಆಮೇಲೆ ನಿಮ್ಮ ತಿಮ್ಮಜ್ಜಿ ಆವಜ್ಜಿನೂ ಎಲ್ಲನೂ ಕುಂಡಿಸ್ಕೊಂಡು ಹಿಂಗೆ ಆಸ್ತಿ ಭಾಗ ಮಾಡ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ಭಾಗ ಮಾಡಿರಿ. 2 ಭಾಗ ಮಾಡಿ ಚಿಕ್ಕ ಸಾವುಕಾರಿಗೆ 1 ಭಾಗ, ನಮ್ಮ ಚಿಕ್ಕಮ್ಮವ್ರಿಗೆ 1 ಭಾಗನ ಹಂಚ್ಬಿಡ್ರಿ. ಅವಾಗ ಅವರೆಲ್ಲನ ಚೆನ್ನಾಗಿರ್ತಾರೆ. ಆಮೇಲೆ ನಿಮಗೆ ಯಾವ ಸಮಸ್ಯೆನೂ ಇರಲ್ಲ, ಏನೂ ಇರಲ್ಲ. ಸಾವುಕಾರ ಸಿದ್ದಪ್ಪನ ಮಗಳು ಹಿಂಗೆ ಬಡ್ಡಿಗೆ ಸಾಲ ತಂದೈತೆ ಅಂತ 4 ಜನಕ್ಕೆ ಗೊತ್ತಾದ್ರೆ ನಮ್ಮೂರಾಗೆ ನಿಮಗೆ ಮರ್ಯಾದಿರುತ್ತೆ ಸಾವುಕಾರ್ರೆ. ನಿಮ್ಮ ಮರ್ಯಾದೆ ಹೋದ್ರೆ ನನಗೆ ಸಹಿಸ್ಕೊಳಕ್ಕಾಗಲ್ಲ ಸಾವುಕಾರ್ರೆ. ನೀವೇನಿದ್ರು ಯಾವತ್ತೂ ಸಾವುಕಾರ ಸಿದ್ದಪ್ಪರು ಅಂತ ಗತ್ನಾಗಿರ್ಬೇಕು. ಇನ್ನ ಏನ್ ಯೋಚನೆ ಮಾಡ್ತಾ ಇದ್ದೀರಾ ಸಾವುಕಾರ್ರೆ? ಆಸ್ತಿ ಭಾಗ ಮಾಡ್ಕೊಡ್ರಿ ನೇತ್ರನ್ಗೆ. ಸಾವುಕಾರ್ರೆ ಚೆನ್ನಾಗಿದ್ದೀರಾ? ಅಂತೂ ಇಂತೂ ಬಂದ್ರಲ್ಲ. ನೋಡಿ ನಿಮ್ಮ ಮಗಳು ಎಂತ ಕೆಲಸ ಮಾಡಿದಾಳೆ. ನಮ್ಮ ಮನೆಯಾಗೂ ಒಂದು ಮಾತು ಹೇಳ್ದಂಗೆ ಮೀಟ್ರ್ ಬಡ್ಡಿಗೆ ದುಡ್ಡು ಸಾಲ ತಗೊಂಬಂದು ಇವತ್ತು ನಮ್ಗೆ ಅವಮಾನ ಆದಂಗಾಯ್ತು. ನಿನ್ನೆ ಇವತ್ತು ಅವನೊಳ್ಳೆ ರೌಡಿ ಇದ್ದಂಗೆ ಇದ್ದಾನೆ, ಹಂಗಾಡ್ತಾನೆ. ಅಂತರ ಹತ್ರ ಸಾಲ ತಂದು ನಾವು ಮರ್ಯಾದೆ ಕಳ್ಕೋಬೇಕಾಯ್ತು. ಅಡುಗೆ ಮಾಡ್ತೀನಿ, ಹೆಂಗೆ ಮಾತಾಡ್ತೀರಿ? ಊಟ ಮಾಡಿವ್ರಂತೆ. ಸರಿ ಆಯ್ತು ಕಣಕ್ಕ. ನೀನು ಹಂಗೆ ಅಡುಗೆ ಮಾಡು, ಊಟ ಮಾಡ್ಕೊಂಡು ಹೋಗ್ತೀವಿ. ನಾನು ಬಂದಿದ್ದೀನಲ್ಲ, ಎಲ್ಲ ಸಮಸ್ಯೆನೂ ಬಗೆಹರಿಸಿ ಹೋಗ್ತೀನಿ. ನೀವೇನು ತಲೆ ಕೆಡ್ಸ್ಕೊಂಬಕ್ಕೆ ಹೋಗ್ಬೇಡಿ. ನಮ್ಮ ನೇತ್ರಮ್ಮಗೆ ಏನೋ ಬೈಯಕ್ಕೆ ಹೋಗ್ಬೇಡಿ. ಏನು ಮಾಡೋಕ್ಕಾಗುತ್ತೆ? ಅವಳು ತಿಳಿದೆ ಏನೋ ತಪ್ಪು ಮಾಡಿದ್ದಾಳೆ. ಮತ್ತೆ ಮನೆಯಾಗೆ ದೊಡ್ಡರು ಅಂತ ಇದೀವಿ, ನಮಗೂ ಒಂದು ಮಾತು ಹೇಳ್ಬೇಕಲ್ವ ಸಾವುಕಾರ್ರೆ? ಅಷ್ಟು ಬುದ್ಧಿ ಇಲ್ವಾ ನಿಮ್ಮ ಮಗಳಿಗೆ? ಹೇಳ್ರಿ, ಒಂದಿಟ್ಟು ಸರಿಯಾಗಿ ಹೇಳೋಗಿ. ಏನನ್ನ ಕೆಲಸ ಮಾಡ್ಬೇಕಂದ್ರೆ ಇಂಥವ ಮನೆಗೆ ಗಂಡ ಅತ್ತೆ ಮಾವ ಅಂತ ಇದ್ದಾರೆ, ಹೇಳಮ್ಮ ಅಂತಾನೆ. ಸರಿ ಆಯ್ತು ಬಿಡಕ್ಕ, ಹೇಳ್ತೀನಿ ನಾನು. ಏನು ಸಾವುಕಾರ್ರೆ, ನಮ್ಮ ಅಮ್ಮವರು ಚಿಕ್ಕಮ್ಮವರು ಹೇಳ್ದಂಗೆ ಕೇಳ್ಕೊಂಡು ಇರಬೇಕು ಈ ಮನೆಯಾಗೆ ಮಿಕ್ಕಿದವರೆಲ್ಲನ. ಆದರೆ ಚಿಕ್ಕಮ್ಮವ್ರನ್ನೇ ಅವರು ಬಾಯಿಗೆ ಬಂದಂಗೆ ಮಾತಾಡ್ತಾರೆ ನಿಮ್ಮ ಎದುರಿಗೇನೆ. ಇದನ್ನೆಲ್ಲ ನೋಡಿ ನಿಮಗೆ ಬೇಜಾರಾಗಲ್ವ ಸಾವುಕಾರ್ರೆ? ನಿಮಗೆ ಬೇಜಾರಾಗುತ್ತೆ ಬಿಡುತ್ತೋ, ನನಗಂತೂ ತುಂಬ ಬೇಜಾರಾಗ್ತೈತೆ ಸಾವುಕಾರ್ರೆ. ಆಯ್ತಮ್ಮ, ನಾನು ಇದನ್ನೆಲ್ಲ ನೋಡಿದ ಮೇಲೆ ನನ್ನ ಆಸ್ತಿನ ಭಾಗ ಮಾಡಿಕೊಡ್ಬೇಕು ಅಂತ ನಾನು ನಿರ್ಧಾರ ಮಾಡಿದ್ದೀನಿ. ಸರಿ, ನಿಮ್ಮ ಅಮ್ಮನ ಹತ್ರ ರಾಜನ ಹತ್ರ ಮಾತಾಡ್ಬಿಟ್ಟು ಯಾವುದಕ್ಕೂ ಹೇಳಿ ಕಳಿಸ್ತೀನಿ. ನೀನು ಬಾ ಅವಾಗ ಆಸ್ತಿ ಹಂಚ್ಬೇಕಾದ್ರೆ. ಹೌದೇನಪ್ಪ, ನಿಜನ ನೀನು ಹೇಳ್ತಾ ಇರೋದು? ಏನಪ್ಪ, ನನ್ನ ಕೈ ನಂಬಕ್ಕೆ ಆಗ್ತಾ ಇಲ್ಲ. ಆಸ್ತಿ ಹಂಚ್ಕೊಡ್ತೀಯಾ? ಹೂನಮ್ಮ, ಯಾಕೆ ನನ್ನ ಮೇಲೆ ಅನುಮಾನನ? ಹಂಚ್ಕೊಡ್ತೀನಿ ಅಂತ ಹೇಳಿ ಹಂಚ್ಕೊಡ್ದೇ ಇರೋದಕ್ಕೆ? ಹೆಂಗಿದ್ರು ಅದು ನನ್ನ ಮಕ್ಕಳಿಗೆ ಸೇರಬೇಕು, ನೀವು 3 ಜನಕ್ಕೂ ಸೇರಬೇಕು. ಹಂಗಿದ್ಮೇಲೆ ಯಾವಾಗಿದ್ರು ಹಂಚ್ಕೊಡ್ಬೇಕು ತಾನೆ. ಈಗ ನೀನು ಮನೆ ಕಟ್ಟಕ್ಕೆ ಅಂತ ಪಾಯ ಹಾಕಿದ್ಯಾ, ದುಡ್ಡಿಲ್ಲದೆ ನಿಲ್ಸಿದ್ಯಾ. ಮನೆ ಕಟ್ಕೊಂಡು ಚೆನ್ನಾಗಿದ್ರೆ ನಾವು ಬಂದು ನೋಡ್ಕೊಂಡು ಹೋಗ್ಬೋದಲ್ಲ. ನಮಗೂ ಖುಷಿ ಆಗುತ್ತೆ ಅಪ್ಪ ಅಮ್ಮಗೆ, ಮಕ್ಕಳುಗಳು ಚೆನ್ನಾಗಿದ್ರೆ. ಅಲ್ವಾ? ಹೌದು ಸಾವುಕಾರ್ರೆ, ಈಗ ನಿಮ್ಮ ಮಾತು ಸರಿಯಾಗೈತೆ ಸಾವುಕಾರ್ರೆ. ಆದಷ್ಟು ಬೇಗ ಊರಿಗೆ ಹೋದ ತಕ್ಷಣ ಅಮ್ಮವ್ರ ಹತ್ರ ಮಾತಾಡಿ ಹಂಚ್ಬಿಡ್ರಿ. ಈ ವಾರದಾಗೆ ಆಗ್ಬಿಡ್ಬೇಕು ಭಾಗ ಹೋಗೋದೆಲ್ಲನ. ಸರಿ ಆಯ್ತು, ಸುಮ್ಮನಿರ್ಲತ್ತಿಪ್ಪಿ ಒಂದು ಕ್ಷಣ ಹೊತ್ತು. ಅಯ್ಯೋ ಅಲ್ಲ, ಆಸ್ತಿ ಕೊಡೋರ್ಗೆ ಇಲ್ಲ, ಇಸ್ಕೊಂಬರ್ಗೆ ಅಷ್ಟೊಂದು ಇದಿಲ್ಲ. ನಿನಗೆ ಯಾಕಲ್ಲ ಅಷ್ಟೊಂದು? ಸ್ವಲ್ಪ ಸಮಾಧಾನ ಮಾಡ್ಕ. ಆತ್ರಗೆಟ್ಟ ಆಂಜನೇಯ ಆಡ್ದಂಗೆ ಆಡಬೇಡ ನೀನು. ಅಯ್ಯೋ, ನನಗೆ ಚಿಕ್ಕಮ್ಮವ್ರ ಕಷ್ಟ ಅನ್ಭವಿಸೋದು ಅದನ್ನೆಲ್ಲ ನೋಡಿ ಸಹಿಸ್ಕೊಂಬಕ್ಕಾಗಲ್ಲ ಸಾವುಕಾರ್ರೆ. ಚಿಕ್ಕ ಹುಡುಗಿದ್ದಾಗ ಹೆಂಗೆ ಎತ್ಕೊಂಡೆಲ್ಲ ಆಟ ಆಡ್ಸಿದ್ದೀನಿ ಚಿಕ್ಕಮ್ಮವ್ರನ್ನ. ಅಂಥದ್ರಲ್ಲಿ ಅವ್ರಿವಾಗ ಕಣ್ಣೀರು ಹಾಕ್ತಿದ್ರೆ ನನಗೆ ಬೇಜಾರಾಗಲ್ವಾ? ನೀವೆಷ್ಟು ಪ್ರೀತಿಯಿಂದ ನೋಡ್ಕೊಂಡಿದ್ರಿ ಚಿಕ್ಕಮ್ಮವ್ರನ್ನ. ಈಗ ನೋಡಿ ಹೆಂಗೆ ಮಾತಾಡ್ತೀರಾ ನೀವು. ಕಷ್ಟದಲ್ಲಿ ಇದ್ರೂ ಆಸ್ತಿ ಹಂಚ್ಕೊಡೋಣ ಅಂಬೋದು ನಿಮ್ಮ ಬಾಯಿಗೆ ಬರಲ್ವಲ್ಲ. ನಾನು ಹೇಳಿದ್ಮೇಲೆ ನೀವು ಏನು ನಿರ್ಧಾರ ಮಾಡ್ತೀರಾ? ಅಯ್ಯೋ, ಅದೆಲ್ಲ ಅನ್ಕೊಂಡು ಇಡ್ಕೆ ಮಾಡೋಕ್ಕಾಗಲ್ಲ, ಸಮಾಧಾನ ಮಾಡ್ಕೊ. ಸರಿಯಪ್ಪ, ಆಯ್ತು. ನಿನ್ನ ಮಾತಿನಂಗೆ ನಡ್ಕೋಬೇಕು. ತಿರ್ಗಿ ಅವ್ರಂದ್ರು ಇವ್ರಂದ್ರು, ಅಣ್ಣಯ್ಯ ಬೇಡ ಅಂದ ಅಕ್ಕಯ್ಯ ಬೇಡ ಅಂದ್ಲು ಅಂತಾನ ಏನು ಹೇಳ್ಬೇಡ. ನನಗೆ ಆಸ್ತಿ ಹಂಚ್ಕೊಡು ಅಷ್ಟೇನೆ. ಸರಿಯಮ್ಮ, ಆಯಿತು, ಹೇಳಿ ಕಳಿಸ್ತೀನಿ. ಊರಿಗೆ ಹೋದ ತಕ್ಷಣ ನಿಮ್ಮ ಅಮ್ಮನ ತಾಗೆ ರಾಜನ ತಾಗೆ ಮಾತಾಡ್ಬಿಟ್ಟು ಹೇಳಿ ಕಳಿಸ್ತೀನಿ, ಬರುವಂತೆ. ಸರಿಯಪ್ಪ, ಆಯ್ತು. ಇರಿ, ಊಟ ಮಾಡಿವ್ರಂತೆ. ಯಾಕೆ ಗೌರಿ, ಕುತ್ಕೊಳ್ಳಿ, ಹೋಗುವಂತೆ.
ಇಲ್ಲ ನಾನು ಬಂದು ತಾತು ಹೋಗ್ತೀನಿ ಅವ್ರ ಗುಂಬಕ್ಕಿಕ್ಕು ಹೋಗ್ಬೇಕು ನಾನು. ಸರಿ ಆಯ್ತು ಹೋಗು ಕರ್ರೆ ಬರ್ತೀನಿ ನಾನು. ಸರಿ ಆಯ್ತು ಹೋಗಮ್ಮ ಹೋಗು. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿರಿ. ಹಾಗೆ ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.